ಕರ್ತವ್ಯ ನಿಷ್ಠೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನೀಡುವ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಸೇರಿದಂತೆ ಶೌರ್ಯ ಪದಕ, ಶ್ಲಾಘನೀಯ ಸೇವಾ ಪದಕಗಳನ್ನು ಪ್ರಕಟಿಸಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ದೇಶದ ವಿವಿಧ ಘಟಕಗಳ ಅಧಿಕಾರಿ, ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳ ಸೇವಾ ಪದಕಗಳನ್ನು ಘೋಷಿಸಿದೆ. ಪೊಲೀಸ್, ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಘಟಕಗಳಲ್ಲಿ ಸಲ್ಲಿಸಿದ್ದ ವಿಶಿಷ್ಟ ಸೇವೆ ಮತ್ತು ಶ್ಲಾಘನೀಯ ಸೇವೆಯನ್ನ ಗುರುತಿಸಿ ಪದಕಗಳನ್ನು ನೀಡಲಾಗುತ್ತೆ. ದೇಶಾದ್ಯಂತ ಶೌರ್ಯ ಪದಕ ಸೇರಿದಂತೆ ಒಟ್ಟು 1057 ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಪದಕ ಘೋಷಿಸಲಾಗಿದೆ. ಕರ್ನಾಟಕದಲ್ಲೂ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ವಿಶಿಷ್ಟ ಸೇವೆಗಾಗಿ ನೀಡುವ ರಾಷ್ಟ್ರಪತಿಗಳ ಪದಕಕ್ಕೆ ಬೆಂಗಳೂರಿನ ಸಿಐಡಿ ಘಟಕದ ಎಸಿಪಿ ಎಚ್ಎನ್ ಧರ್ಮೇಂದ್ರ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಶ್ಲಾಘನೀಯ ಸೇವೆಗಾಗಿ ನೀಡುವ ಪದಕಕ್ಕೆ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆಯ್ಕೆಯಾಗಿದ್ದಾರೆ. ರೈಲ್ವೇಸ್ ಇಲಾಖೆಯಲ್ಲಿ ಬೆಂಗಳೂರು ಪೊಲೀಸ್ ಅಧೀಕ್ಷಕರಾಗಿರುವ ಸಾರಾ ಫಾತಿಮಾ ಹಾಗೂ ಬೆಂಗಳೂರಿನ ಕೆಆರ್ಎಸ್ಪಿ 9ನೇ ಪಡೆಯ ಕಮಾಂಡೆಂಟ್ ಆಗಿರುವ ಥಾಮಸ್ ಮ್ಯಾಥ್ಯೂ ಸೇರಿದಂತೆ ಬೆಂಗಳೂರು ನಗರದ ಆಗ್ನೇಯ ಸಂಚಾರ ಉಪವಿಭಾಗದ ಎಸಿಪಿ ಟಿ ಮಹದೇವ ಅವರು ಪದಕಕ್ಕೆ ಭಾಜನರಾಗಿದ್ದಾರೆ. ಅಲ್ಲದೆ ರಾಯಚೂರು ಜಿಲ್ಲೆಯ ಡಿಎಆರ್ ಘಟಕದ ಡಿವೈಎಸ್ಪಿ ಪ್ರಮಾನಂದ್ ಪಿ, ಮೈಸೂರು ಪೊಲೀಸ್ ತರಬೇತಿ ಶಾಲೆಯ ಷಣ್ಮುಖ ವರ್ಮಾ, ಬೆಳಗಾವಿ ನಗರದ ಮಾಳಮಾರುತಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಾಬುದ್ದೀನ್ ರುಕ್ಮುದ್ದೀನ್ ಗಡ್ಡೇಕರ್, ಬೆಂಗಳೂರು ಸಿಐಡಿ ಘಟಕದ ಪೊಲೀಸ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಗೋಪಾಲನಾಯಕ್, ಬೆಂಗಳೂರಿನ ಲೋಕಭವನದ ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ನಯೀಂ ಎಂ, ಬೆಂಗಳೂರು ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಪಿಎಸ್ಐ ಶ್ರೀನಿವಾಸ ಎಂ, ಕೆಎಸ್ಆರ್ಪಿ 3ನೇ ಪಡೆಯ ಎಆರ್ಎಸ್ಐ ಜ್ಞಾನದೇವ್ ನವಲ ತರಾಸೆ, ವಿಧಾನಸೌಧ ಭದ್ರತೆಯ ಹೆಡ್ ಕಾನ್ಸ್ಟೇಬಲ್ ಮಹದೇವಸ್ವಾಮಿ, ಕೆಜಿಎಫ್ನ ಡಿಸಿಆರ್ಬಿ ಹೆಡ್ ಕಾನ್ಸ್ಟೇಬಲ್ ಮಾರಿಯಾ ಜೋಸೆಫ್ ದಿನೇಶ್ ಕುಮಾರ್, ಕೆಎಸ್ಆರ್ಪಿ 4ನೇ ಪಡೆಯ ಆರ್ಎಚ್ಸಿ ಚಂದ್ರಶೇಖರ್ ಜಿ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಉಪವಿಭಾಗದ ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಕಮಾಲ್ ಅಬ್ದುಲ್ ಹಮೀದ್, ಬೆಂಗಳೂರಿನ ಸಿಐಡಿ ಘಟಕದ ಸಿಎಚ್ಸಿ ನಾಗೇಶ್ ಮಂಚಯ್ಯ, ಮೈಸೂರು ಜಿಲ್ಲೆ ಹುಣಸೂರು ಟೌನ್ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಎಸ್ಎ ಮನೋಹರ್ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಡಿಪಿಒ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಸಿಪಿ ಅಬ್ದುಲ್ ರಬ್ಬಾನಿ ಅವರಿಗೆ ಶ್ಲಾಘನೀಯ ಸೇವಾ ಪದಕ ನೀಡಲಾಗುತ್ತಿದೆ. ತಮ್ಮ ವೃತ್ತಿಪರತೆಯಲ್ಲಿ ತೋರಿದ ವಿಶಿಷ್ಟ ಮತ್ತು ಶ್ಲಾಘನೀಯ ಸೇವೆಗೆ ಸಿಗುತ್ತಿರುವ ಈ ಪದಕಗಳು ಪೊಲೀಸ್ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವೆಗೆ ಸಂಧಿಸಿರುವ ರಾಷ್ಟ್ರ ಮಟ್ಟದ ಗೌರವವಾಗಿದೆ. ಇಂಡಿಯನ್ ಪೊಲೀಸ್ ಟಿವಿಯ ವತಿಯಿಂದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಆಲ್ ದಿ ಬೆಸ್ಟ್. ತಮ್ಮ ಸೇವೆ ಮತ್ತಷ್ಟು ಮೊಗದಷ್ಟು ಸಮುದಾಯಕ್ಕೆ ಸಿಗಲಿ ಎಂದು ಹಾರೈಸುತ್ತೇವೆ.